ನಮಸ್ಕಾರ. ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯದಲ್ಲಿ ಕೇಂದ್ರ ಅಧ್ಯಯನ ತಂಡದಿಂದ ಪ್ರವಾಸ. ಇಂದು ಮುಖ್ಯಮಂತ್ರಿ ಜೊತೆ ಪೂರ್ವಭಾವಿ ಸಮಾಲೋಚನೆ. ಇಂದಿನಿಂದ 4ನೇ ಸುತ್ತಿನ ಇಂಡೋ ಡ್ಯಾನಿಶ್ ಜಂಟಿ ಆಯೋಗದ ಸಭೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗಿ. ದುಬೈ ದೊರೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಆತಂಕವಾದ, ಭಯೋತ್ಪಾದನೆ ನಿಗ್ರಹ ಕುರಿತು ಚರ್ಚೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 50 ಮೀಟರ್ ಮಿಶ್ರ ಶೂಟಿಂಗ್ನಲ್ಲಿ ಭಾರತದ ಮನೀಶ್ ನರ್ವಾಲ್ಗೆ ಚಿನ್ನ, ಸಿಂಗ್ರಾಜ್ ಅದಾನಾಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸಲು ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿದ್ದು, ಇಂದು ಸಂಜೆ ತಂಡದ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚಿಸಲಿದ್ದಾರೆ. ಕೇಂದ್ರ ಅಧ್ಯಯನ ತಂಡ ಇಂದಿನಿಂದ ಸೆಪ್ಟೆಂಬರ್ 7ರವರೆಗೆ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಲಿದೆ. 3 ವಿಭಾಗಗಳಲ್ಲಿ ಅಧ್ಯಯನ ನಡೆಸಲಿದ್ದು, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಬಳಿಕ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಕೇಂದ್ರ ಅಧ್ಯಯನ ತಂಡದ ಜೊತೆ ರಾಜ್ಯದ ಅಧಿಕಾರಿಗಳು ಸಹ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದರು. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕ್ರಮ ಕೈಗೊಳ್ಳುತ್ತಿದ್ದು, ಸಭೆ ಸಮಾರಂಭಗಳ ಆಯೋಜನೆಗೆ ಪರಿಷ್ಕೃತ ಮಾರ್ಗಸೂಚಿಯನ್ನು ಹೊರಡಿಸಿರುವುದಾಗಿ ಅವರು ಹೇಳಿದರು. ಈ ಮಧ್ಯೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗಲಿದ್ದು, ಹಲವು ಮಹತ್ವದ ವಿಷಯಗಳ ಕುರಿತು ತೀರ್ಮಾನ ಹೊರಹೊಮ್ಮುವ ನಿರೀಕ್ಷೆಯಿದೆ. ಚರ್ಚೆ ಮಾಡ್ತೀವಿ. ಪ್ರಿಲಿಮಿನರಿ ಮೀಟಿಂಗ್ ಇದಾದಮೇಲೆ ಅವರೆಲ್ಲ ಕಡೆ ಹೋಗಿ ಬಂದು ಫೈನಲ್ ಮೀಟಿಂಗನ್ನು ಮತ್ತೆ ಮಾಡ್ತೀವಿ. ಈಗ ಆಗಿರುವಂಥ ನಮ್ಮಲ್ಲಿರುವಂಥ ಎಲ್ಲ ಮಾಹಿತಿ ವರದಿಗಳನ್ನು ಸಂಪೂರ್ಣವಾಗಿ ಅವರಿಗೆ ಕೊಡ್ತೇವೆ ಮತ್ತು ಅವರಿಗೆ ಮನವರಿಕೆ ಮಾಡಿಕೊಡಲು ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾರೆ ಮತ್ತು ಅವರ ತಂಡದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಪ್ರವಾಸ ಮಾಡ್ತಾರೆ. ಎಲ್ಲಿ ಹೆಚ್ಚು ಫ್ಲಡ್ಸ್ದಿಂದ ತೊಂದರೆ ಆಗಿದೆ ಅಲ್ಲೆಲ್ಲ ಕಡೆ ಭೇಟಿ ಮಾಡಿ ವರದಿಯನ್ನು ತರ್ತಾರೆ. ನನಗೆ ವಿಶ್ವಾಸ ಇದೆ, ನಮಗೆ ಏನು ನಮ್ಮ ಬೇಡಿಕೆ ಇದೆ ಅದನ್ನು ನಮ್ಮ NDRF ಫಂಡಲ್ಲಿ ಅಡಿಯಲ್ಲಿ ರೂಲ್ಸಲ್ಲಿ ಏನಿದೆ ನಾವು ಈಗ ಪರಿಗಣಿಸ್ತಾ ಇದ್ದೇವೆ, ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ. ಕೆಲವು ಘಟನೆಗಳು ನಡೆದಿರುವಂಥದ್ದಕ್ಕೆ ನಾವು ಮತ್ತೆ ಪುನರ್ ಮಾರ್ಗಸೂಚನೆಯನ್ನು ನಾವು ಸಭೆ ಸಮಾರಂಭಕ್ಕೂ ಕೂಡ ಮಾರ್ಗಸೂಚನೆಯನ್ನು ಅನೌನ್ಸ್ ಮಾಡ್ತೀವಿ. ಕೋವಿಡ್ ಸೋಂಕು ನಿಯಂತ್ರಣ ಹಾಗೂ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಅನುಮೋದನೆ ನೀಡುವ ನಿರೀಕ್ಷೆಯಿದೆ. ಬಳಿಕ ಮುಖ್ಯಮಂತ್ರಿ ಅವರು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಸಲಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ನವ ಮತ್ತು ನವೀಕೃತ ಇಂಧನ ಖಾತೆ ರಾಜ್ಯ ಸಚಿವ ಭಗವಂತ್ ಖೂಬಾ ಅವರೊಂದಿಗೂ ಮುಖ್ಯಮಂತ್ರಿ ಚರ್ಚೆ ನಡೆಸಲಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದಗ್ರಹಣ ಮಾಡಿರುವ ನ್ಯಾಯಮೂರ್ತಿಗಳಾದ ಅಭಯ್ ಶ್ರೀನಿವಾಸ್ ಓಕಾ ಮತ್ತು BV ನಾಗರತ್ನ ಅವರಿಗೆ ವಕೀಲರ ಸಂಘದ ವತಿಯಿಂದ ಆಯೋಜಿಸಲಾಗಿರುವ ಬೀಳ್ಕೊಡುಗೆ ಸಮಾರಂಭದಲ್ಲೂ ಮುಖ್ಯಮಂತ್ರಿಯವರು ಭಾಗವಹಿಸಲಿದ್ದಾರೆ. ಕ್ರೊವೇಷಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಲ್ಲಿನ ವಿದೇಶಾಂಗ ಸಚಿವ ಜೋರ್ಡನ್ ಗ್ರಿಲಿಕ್ ರಾಮ್ಡನ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತಂತೆ ವಿಚಾರ ವಿನಿಮಯ ನಡೆಸಿದರು. ಅಲ್ಲದೆ ಜೈಶಂಕರ್ ಅವರು ಸ್ಲೋವೇನಿಯಾದ ಪ್ರಧಾನಿ ಜನೇಜಾ ಜಾನ್ಸಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಐರೋಪ್ಯ ರಾಷ್ಟ್ರಗಳೊಂದಿಗಿನ ಭಾರತದ ಸಹಕಾರ ಸಂಬಂಧಗಳ ಬಲವರ್ಧನೆ ಉದ್ದೇಶದಿಂದ ಜೈಶಂಕರ್ ಅವರು ಇದೇ ತಿಂಗಳ 2ರಿಂದ 5ರವರೆಗೆ ಸ್ಲೋವೇನಿಯಾ, ಕ್ರೊವೇಷಿಯಾ ಮತ್ತು ಡೆನ್ಮಾರ್ಕ್ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಮತ್ತು ನಾಳೆ ಅವರು ಡೆನ್ಮಾರ್ಕ್ನಲ್ಲಿ ಇಂಡೋ ಡ್ಯಾನಿಶ್ ಜಂಟಿ ಆಯೋಗದ 4ನೇ ಸುತ್ತಿನ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಹಾಗೂ ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಇಂದು 24ನೇ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ ಸಭೆ ನಡೆಯಲಿದೆ. ಹಣಕಾಸು ವಲಯದಲ್ಲಿ ಸ್ಥಿರತೆ ತರುವ ವಿತ್ತ ಕ್ಷೇತ್ರದ ಅಭಿವೃದ್ಧಿ, ಆಂತರಿಕ ಸಮನ್ವಯತೆ, ಹಣಕಾಸು ಸಾಕ್ಷರತೆ ಹಾಗೂ ಎಲ್ಲರನ್ನೊಳಗೊಂಡ ಆರ್ಥಿಕ ಪರಿಸ್ಥಿತಿ ನಿರ್ವಹಣೆ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಆರ್ಥಿಕ ಸ್ಥಿತಿಗತಿಗಳ ಕುರಿತು ಸರ್ಕಾರದಿಂದ ನಿರಂತರ ನಿಗಾ ಮತ್ತು ಹಣಕಾಸು ಪರಿಸ್ಥಿತಿಯ ನಿಯಂತ್ರಣ ಕುರಿತಂತೆಯೂ ಚರ್ಚೆ ನಡೆಯಲಿದೆ. ಆರ್ಥಿಕ ಸ್ಥಿರತೆಯ ವ್ಯವಸ್ಥೆಯ ಕುರಿತು ಅವಲೋಕನ ನಡೆಸುವುದರೊಂದಿಗೆ ಹಣಕಾಸು ಪರಿಸ್ಥಿತಿ ಕುರಿತು ನಿರ್ಣಯಗಳನ್ನು ಅಂಗೀಕರಿಸುವ ನಿರೀಕ್ಷೆಯಿದೆ. ಭಾರತೀಯ ರೂಪಾಯಿಯನ್ನು ಅಂತಾರಾಷ್ಟೀಕರಣಗೊಳಿಸುವ ಮತ್ತು ಪಿಂಚಣಿ ಕ್ಷೇತ್ರದ ವಿಷಯಗಳ ಕುರಿತಂತೆಯೂ ಚರ್ಚೆ ನಡೆಯುವ ಸಂಭವವಿದೆ.
ಸಭೆಯಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವರಾದ ಡಾಕ್ಟರ್ ಭಾಗವತ್ ಕೃಷ್ಣರಾವ್ ಕರದ್ ಹಾಗೂ ಪಂಕಜ್ ಚೌಧರಿ, ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ದೇಶದ 45ಕ್ಕೂ ಅಧಿಕ ನಗರಗಳಲ್ಲಿ ಮನೆ ಬಾಗಿಲಿಗೆ ಆಯುಷ್ ಚಿಕಿತ್ಸೆ ಆಯುಷ್ ಆಪ್ಗೆ ದ್ವಾರ ಅಭಿಯಾನವನ್ನು ಆಯುಷ್ ಸಚಿವಾಲಯದಿಂದ ನಿನ್ನೆ ಜಾರಿ ಮಾಡಲಾಯಿತು. ಮುಂದಿನ 1 ವರ್ಷದಲ್ಲಿ 75 ಲಕ್ಷ ಮನೆಗಳಿಗೆ ಆಯುರ್ವೇದ ಚಿಕಿತ್ಸೆಯ ಔಷಧಿ ಸಸ್ಯಗಳಾದ ಅಶ್ವಗಂಧ, ತುಳಸಿ, ಸರ್ಪಗಂಧ, ಆಮ್ಲ ಸೇರಿದಂತೆ ವಿವಿಧ ಬಗೆಯ ಔಷಧಿ ಸಸ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆಗೆ ಆಯುಷ್ ಖಾತೆ ಸಹಾಯಕ ಸಚಿವ ಡಾಕ್ಟರ್ ಮಹೇಂದ್ರ ಮಂಜಾಪರ ಅವರು ದೆಹಲಿಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಆಯುಷ್ ಚಿಕಿತ್ಸೆಗೆ ಸಾರ್ವಜನಿಕರು ಮುಂದಾಗಬೇಕು. ಇದರಿಂದ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ. ಆಯುಷ್ ಗಿಡಮೂಲಿಕೆ ಮತ್ತು ಸಸ್ಯಗಳನ್ನು ಬೆಳೆಸಿ ಅವುಗಳನ್ನು ಬಳಸುವುದರಿಂದ ಉತ್ತಮ ಆರೋಗ್ಯಕ್ಕೆ ನೆರವಾಗಲಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದುಬೈನ ದೊರೆ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಯನ್ ಅವರೊಂದಿಗೆ ನಿನ್ನೆ ದೂರವಾಣಿ ಸಮಾಲೋಚನೆ ನಡೆಸಿದರು. ಉಭಯ ನಾಯಕರು ಸಮಗ್ರ ಸಹಕಾರ ಕುರಿತಂತೆ ಸಮಾಲೋಚನೆ ನಡೆಸಿದ್ದು, ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಭಾರತೀಯ ಸಮುದಾಯಕ್ಕೆ ನೀಡಿರುವ ಬೆಂಬಲಕ್ಕೆ ಪ್ರಧಾನಿಯವರು ಇದೇ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸಿದರು. ಅಕ್ಟೋಬರ್ 1ರಿಂದ ದುಬೈನಲ್ಲಿ ನಡೆಯಲಿರುವ ಎಕ್ಸ್ಪೋ 2020 ಯಶಸ್ವಿಯಾಗಲಿ ಎಂದು ಪ್ರಧಾನಿ ಹಾರೈಸಿದ್ದಾರೆ. ಉಭಯ ನಾಯಕರು ಸಾಮಾನ್ಯ ಪರಸ್ಪರ ಹಿತಾಸಕ್ತಿ ವಿಷಯಗಳು, ಆತಂಕವಾದ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟ ಮತ್ತು ಇದಕ್ಕೆ ದೊರೆಯುತ್ತಿರುವ ಬೆಂಬಲವನ್ನು ಜಾಗತಿಕವಾಗಿ ಹತ್ತಿಕ್ಕುವ ಕುರಿತಂತೆಯೂ ಮಾತುಕತೆ ನಡೆಸಿದರು. ಮುಲ್ಲಾ ಅಬ್ದುಲ್ ಘನಿ ಬರ್ದಾರ್ ಅವರ ನೇತೃತ್ವದಲ್ಲಿ ಆಫ್ಘಾನಿಸ್ತಾನದ ನೂತನ ಸರ್ಕಾರದ ಕಾರ್ಯಭಾರ ಇಂದಿನಿಂದ ಆರಂಭಗೊಳ್ಳಲಿದ್ದು, ಪದಗ್ರಹಣ ಸಮಾರಂಭಕ್ಕೆ ಸಿದ್ಧತೆಗಳು ನಡೆದಿವೆ. ತಾಲಿಬಾನ್ ರಾಜಕೀಯ ಕಚೇರಿ ಮುಖ್ಯಸ್ಥ ಮುಲ್ಲಾ ಅಬ್ದುಲ್ ಘನಿ ಬರ್ದಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ತಾಲಿಬಾನ್ನ ಸಂಸ್ಥಾಪಕ ಮುಲ್ಲಾ ಒಮರ್ ಮತ್ತು ಶೇರ್ ಮೊಹಮ್ಮದ್ ಅಬ್ಬಾಸ್ ಅವರ ಪುತ್ರ ಮುಲ್ಲಾ ಮೊಹಮ್ಮದ್ ಯಾಕೂಬ್ ಅವರು ಸಹ ಸರ್ಕಾರದ ಭಾಗವಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. 2010ರಲ್ಲಿ ದಕ್ಷಿಣ ಪಾಕಿಸ್ತಾನದ ಕರಾಚಿಯಲ್ಲಿ ಮುಲ್ಲಾ ಬರದಾರ್ ಅವರನ್ನು ಭದ್ರತಾ ಪಡೆಗಳು ಸೆರೆ ಹಿಡಿದಿದ್ದವು. ಆಗ ಅವರು ತಾಲಿಬಾನ್ನ ಸಹ ಸಂಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ 2018ರಲ್ಲಿ ಅವರನ್ನು ಬಿಡುಗಡೆ ಮಾಡಲಾಗಿತ್ತು. ಕಳೆದ 2 ವಾರಗಳ ಹಿಂದೆ ನಡೆದ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಮೆರಿಕ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಂಡ ನಂತರ ಅಲ್ಲಿ ತಾಲಿಬಾನ್ ತನ್ನ ಹಿಡಿತವನ್ನು ಭದ್ರಪಡಿಸಿಕೊಂಡಿತ್ತು. ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಭಾರತದಲ್ಲೇ ಉಳಿದಿರುವ ವಿದೇಶಿಯರ ವೀಸಾ ಅವಧಿಯನ್ನು ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸಿದೆ. ಈ ಹಿಂದೆ ಈ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿತ್ತು. ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಸ್ವದೇಶಿಗಳಿಗೆ ತೆರಳಲು ವಿಮಾನಗಳ ಸೌಲಭ್ಯವಿಲ್ಲದ ಕಾರಣ ಕಳೆದ ವರ್ಷ ಮಾರ್ಚ್ ತಿಂಗಳಿಗೂ ಮುನ್ನ ಆಗಮಿಸಿದ್ದ ವಿದೇಶಿಯರು ಭಾರತದಲ್ಲಿಯೇ ಉಳಿದುಕೊಂಡಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ವೀಸಾದಲ್ಲಿ ನಮೂದಿಸಿದ್ದಕ್ಕಿಂತ ಹೆಚ್ಚಿನ ಅವಧಿಗೆ ಉಳಿದುಕೊಂಡಿರುವವರಿಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಸಾಮಾನ್ಯ ವೀಸಾ ಅಥವಾ ಬೇರಾವುದೇ ವೀಸಾ ಆಗಿದ್ದರೂ ಅದರ ಅವಧಿ ವಿಸ್ತರಿಸಿ ಭಾರತದಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. ಜೆಇಇ ಮುಖ್ಯ ಪರೀಕ್ಷೆಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದೇಶಾದ್ಯಂತ 19 ಕಡೆಗಳಲ್ಲಿ ಸಿಬಿಐ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿತು. ಪುಣೆ, ದೆಹಲಿ, ಜಮ್ಶೆಡ್ಪುರ, ಇಂದೋರ್ ಹಾಗೂ ಬೆಂಗಳೂರಿನಲ್ಲಿ ಸಿಬಿಐ ತಂಡಗಳು ದಾಳಿ ನಡೆಸಿ 25 ಲ್ಯಾಪ್ಟಾಪ್, 7 ಕಂಪ್ಯೂಟರ್ಗಳು, ಸುಮಾರು 30 ಚೆಕ್ ಹಾಗೂ ಇನ್ನಿತರ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ 7 ಮಂದಿ ಆರೋಪಿಗಳನ್ನು ಬಂಧಿಸಿದೆ. ಜೆಇಇ ಮುಖ್ಯ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿವೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನಡೆಸುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ತಡೆಗೆ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕು ಬಾವುಲಿ ಚೆಕ್ಪೋಸ್ಟ್ನಲ್ಲಿ ಕೇರಳದಿಂದ ಆಗಮಿಸುವ ಪ್ರಯಾಣಿಕರ ತಪಾಸಣೆ ನಡೆಸಲಾಗುತ್ತಿದೆ. ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ತಾಲೂಕು ಆಡಳಿತ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ನೆರೆಯ ರಾಜ್ಯ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಪ್ರವಾಸಿಗರು ಎಂದು 3 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಪ್ರಯಾಣಿಕರಿಗೆ 72 ಗಂಟೆಗಳ ಮುನ್ನ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಮತ್ತು 7 ದಿನಗಳ ಕಡ್ಡಾಯ ಹೋಮ್ ಕ್ವಾರಂಟೈನ್ ಜಾರಿಗೊಳಿಸಲಾಗಿದೆ. ಸ್ವಲ್ಪ ಮಾಂಸ ಇರೋರಿಗೆ ಬೇಗ ಹಿಡ್ಕೊಳ್ತಾರೆ.
ನಿರ್ದೇಶನ ಏನು ಕೊಟ್ಟಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಸಾಂಕ್ರಾಮಿಕ ರೋಗ ನಿಯಂತ್ರಣಾಧಿಕಾರಿ ಎಸ್ ಚಿದಂಬರ, ಮೈಸೂರು ಜಿಲ್ಲೆ ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ. ಕೇರಳದಿಂದ ಆಗಮಿಸುವ ಪ್ರಯಾಣಿಕರು ನಿಯಮಗಳನ್ನು ಪಾಲಿಸದಿರುವುದು ಕಂಡುಬಂದರೆ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ತಿಳಿಸಿದರು. ಒಳಗೆ ಬಿಡುವಂಥದ್ದು ಕೆಲಸ ಮಾಡೋದ್ರ ಜೊತೆಗೆ ಸರ್ಕಾರದ ಇನ್ನೊಂದು ಗೈಡ್ಲೈನ್ಸಲ್ಲಿ ಏನು ಹೇಳಿದೆ ಅಂದರೆ, ಅವರು ಬಂದಂಥವ್ರು ಎಲ್ಲರೂ 7 ದಿನಗಳವರೆಗೆ ಸಂಸ್ಥೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದೆ. ಅಂದರೆ ಯಾರು ಸ್ಟೂಡೆಂಟ್ಸ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಎಜುಕೇಷನ್ ಇದಕ್ಕೆ ಅವ್ರು ಯಾರು ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅವ್ರನ್ನೆಲ್ಲ ಅದು ಸಂಬಂಧಪಟ್ಟ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಅಥವಾ ಆ ಇನ್ಸ್ಟಿಟ್ಯೂಟ್ಗಳು ಅವ್ರನ್ನ ಒಂದು ಸಾಂಸ್ಥಿಕ ಕ್ವಾರಂಟೈನ್ ಮಾಡಬೇಕಾಗಿದೆ. ಎನಿ ಎಂಪ್ಲಾಯೀಸ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಚೆಕ್ಪೋಸ್ಟ್ನಲ್ಲಿ ತಪಾಸಣಾ ಕಾರ್ಯ ಕಟ್ಟುನಿಟ್ಟಾಗಿ ಮಾಡಲಾಗುತ್ತಿದೆ. 7 ದಿನಗಳ ಕ್ವಾರಂಟೈನ್ ನಂತರವೂ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯ ಎಂದು ತಿಳಿಸಿದರು. ನಂತರ ಅವರು ಡ್ಯೂಟಿಗೆ ಹಾಜರಾಗಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದನ್ನು ಸಪ್ರೇಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಕ್ಯಾಟಗರಿ 3ಲಿ ಯಾರೇ ಪ್ಯಾಸೆಂಜರ್ಸ್ ಬಂದರೂ ಅವರಿಗೆ ಹೋಮ್ ಕ್ವಾರಂಟೈನ್, ಸೆಲ್ಫ್ ಹೋಮ್ ಕ್ವಾರಂಟೈನ್ 7 ಡೇಸ್ ಅಡ್ವೈಸ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಸಪ್ರೇಟ್ ರಿಜಿಸ್ಟರ್ ಇಡ್ತಾ ಇದ್ದೀವಿ. ಅವ್ರಿಗೆ ಸಪ್ರೇಟಾಗಿ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರೆಲ್ಲ ಎಂಟ್ರಿ ಮಾಡಿ ಅವರಿಗೆ 7 ಡೇಸ್ ಹೋಮ್ ಕ್ವಾರಂಟೈನು 7 ಡೇಸ್ ಆದ ನಂತರ RT-PCR ನೆಗೆಟಿವ್ ರಿಪೋರ್ಟನ್ನು ಮಾಡಿಸ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಸರ್ಕಾರ ಹೊಸದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಪ್ರಸಾದ್, ಗಡಿ ಭಾಗದಿಂದ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರ ಮೇಲೆ ನಿಗಾ ವಹಿಸಲಾಗಿದೆ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಸೋಂಕು ಹರಡದಂತೆ ತಡೆಗಟ್ಟಲು ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಆ ಸ್ಟೂಡೆಂಟ್ಸ್ ಯಾರು ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಯಾರು ಸ್ಟೂಡೆಂಟ್ಸ್ ಇದ್ದಾರೋ ಹಾಸ್ಪಿಟಲ್ ಅಥವಾ ಏನು ಈ ನರ್ಸಿಂಗ್ ಕಾಲೇಜ್ ಇರ್ಬೋದು ಅಥವಾ ಯಾವ ಸ್ಟೂಡೆಂಟ್ಸ್ ಇದ್ದಾರೋ ಅವರು ಕಂಪಲ್ಸರಿಯಾಗಿ 7 ದಿನಗಳ ಕ್ವಾರಂಟೈನನ್ನು ಮಾಡಬೇಕಾಗುತ್ತೆ. ಅವರೇ ಕ್ವಾರಂಟೈನ್ಗೆ ಅರೇಂಜ್ ಮಾಡಿ. ಎರಡನೇದು, ಈ ಒಂದು ಎಂಪ್ಲಾಯೀಸ್, ಯಾವ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ ಇರ್ಬೋದು ಅಥವಾ ಯಾವುದಾದ್ರು ಒಂದು ನಿರ್ದಿಷ್ಟ ಇನ್ಸ್ಟಿಟ್ಯೂಷನಲ್ಲಿರುವಂಥ ಎಂಪ್ಲಾಯೀಸ್ ಇರ್ಬೋದು, ಅವ್ರಿಗೂ ಕೂಡ ಆ ಇನ್ಸ್ಟಿಟ್ಯೂಷನ್ ಸಂಸ್ಥೆಯವರೇ ಕಡ್ಡಾಯವಾಗಿ 7 ದಿನಗಳ ಕ್ವಾರಂಟೈನ್ ಮಾಡಬೇಕಾಗ್ತದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 42,618 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,29,45,907ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 36,385 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,21,01,ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ 97.43%. ಒಟ್ಟು 4,05,681 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.23%. ಕಳೆದ 24 ಗಂಟೆಗಳಲ್ಲಿ 330 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,40,225ಕ್ಕೆ ಏರಿಕೆಯಾಗಿದೆ. ಇದು 1.34%. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 67,72,11,205 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 58,85,687 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 52,82,40,38 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 17,04,970 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಜೈವಿಕ ತಂತ್ರಜ್ಞಾನ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಕೇಂದ್ರ ಸರ್ಕಾರ ಕೋವಿಡ್-19 ಲಸಿಕೆಯ ಸಂಶೋಧನೆ, ಅಭಿವೃದ್ಧಿ ಮತ್ತು ಉತ್ಪಾದನೆಗಾಗಿ ಹೂಡಿಕೆಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಮಿಷನ್ ಕೋವಿಡ್ ಸುರಕ್ಷಾ ಕಾರ್ಯಕ್ರಮದಡಿ ಕೋರ್ಬಾವ್ಯಾಕ್ಸ್ ಲಸಿಕೆ ಅಭಿವೃದ್ಧಿಪಡಿಸಲಾಗಿದೆ. ಲಸಿಕೆಯ 1 ಮತ್ತು 2ನೇ ಹಂತದ ಕ್ಲಿನಿಕಲ್ ಟ್ರಯಲ್ ದತ್ತಾಂಶದ ಆಧಾರದ ಮೇಲೆ ವಿಷಯ ತಜ್ಞರ ಸಮಿತಿಯ ಪರಿಶೀಲನೆಯ ಬಳಿಕ ವಯಸ್ಕರಲ್ಲಿ 3ನೇ ಹಂತದ ಕ್ಲಿನಿಕಲ್ ಪ್ರಯೋಗಕ್ಕೆ DCGI ಅನುಮೋದನೆ ದೊರೆತಿದೆ.
ಡಿಬಿಡಿ ಕಾರ್ಯದರ್ಶಿ ಮತ್ತು ಬಿಐಆರ್ ಎಸಿ ಅಧ್ಯಕ್ಷ ಡಾ ರೇಣು ಸ್ವರೂಪ್ ಇಲಾಖೆ ವತಿಯಿಂದ ಮಿಷನ್ ಕೋವಿಡ್ ಸುರಕ್ಷಾ ಕಾರ್ಯಕ್ರಮವನ್ನು ಆತ್ಮನಿರ್ಭರ ಭಾರತ ಪ್ಯಾಕೇಜ್ನಡಿ ಜಾರಿಗೊಳಿಸಲಾಗಿದ್ದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಕೋವಿಡ್ ಲಸಿಕೆಯ ಅಭಿವೃದ್ಧಿಗೆ ಬದ್ಧವಾಗಿರುವುದಾಗಿ ಹೇಳಿದರು. ಮಕ್ಕಳು ಮತ್ತು ಹದಿಹರೆಯದವರಿಗಾಗಿ ಕೋರ್ಬಾವ್ಯಾಕ್ಸ್ ಟಿಎಂನ ಕ್ಲಿನಿಕಲ್ ಅಭಿವೃದ್ಧಿಯನ್ನು ಎದುರು ನೋಡುತ್ತಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿ ಇಲ್ಲಿದೆ. ವರ್ಷ 1942 8ನೇ ಆಗಸ್ಟ್ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಪೂರ್ಣ ಸ್ವರಾಜ್ಯಕ್ಕಾಗಿ ಬೇಡಿಕೆ ಇಟ್ಟರು. ಬ್ರಿಟಿಷ್ ಸರ್ಕಾರಕ್ಕೆ ಭಾರತ ಬಿಟ್ಟು ತೊಲಗಿ ಎಂದು ಆಗ್ರಹಿಸಿದರು. ಮಾರನೇ ದಿನವೇ ಕಾಂಗ್ರೆಸ್ನ ಮುಖ್ಯ ನಾಯಕರನ್ನು ಬಂಧಿಸಲಾಯಿತು. ಮತ್ತೆ ಕೆಲವರು ಭೂಗತರಾದರು. ದೇಶದಾದ್ಯಂತ ಸಾಮೂಹಿಕ ಹರತಾಳಗಳು ನಡೆದವು. ಬಹುತೇಕ ನಾಯಕರು ಅನೇಕ ವರ್ಷಗಳ ಕಾಲ ಸೆರೆಮನೆಯಲ್ಲಿ ಕಳೆದರು. ಜನರ ಸಂಪರ್ಕದಿಂದ ವಂಚಿತರಾದರು. ಚಲೇಜಾವ್ ಚಳುವಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗುಪ್ತ ರೇಡಿಯೋ 3 ತಿಂಗಳ ಕಾಲ ಕಾರ್ಯನಿರ್ವಹಿಸಿತು. ಅದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಸಾರ ಮುಖವಾಣಿಯಾಗಿತ್ತು. ಈ ಮುಖ್ಯ ಕಾರ್ಯವನ್ನು ಅನುಷ್ಠಾನಕ್ಕೆ ತಂದವರು ಉಷಾ ಮೆಹ್ತಾ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಉಷಾ ಮೆಹ್ತಾ ಹ್ಯಾಮ್ ರೇಡಿಯೋ ನಿರ್ವಾಹಕ ಸಹಕಾರದೊಂದಿಗೆ ಇದನ್ನು ಕಾರ್ಯಗತಗೊಳಿಸಿದರು. 27ನೇ ಆಗಸ್ಟ್ 1942ರಂದು ಗುಪ್ತ ಕಾಂಗ್ರೆಸ್ ರೇಡಿಯೋ ಪ್ರಸಾರ ಆರಂಭಿಸಿತು. ಡಾಕ್ಟರ್ ಉಷಾ ಮೆಹ್ತಾ ಅವರೇ ಈ ಉದ್ಘೋಷಣೆಯನ್ನು ನೀಡಿದರು. ಇದು ಕಾಂಗ್ರೆಸ್ ರೇಡಿಯೋ ತರಂಗಾಂತರ 42.34 ಮೀಟರ್ ಭಾರತದ ಅಜ್ಞಾತ ಸ್ಥಳದಿಂದ ಪ್ರಸಾರ ಮಾಡುತ್ತಿದ್ದೇವೆ. I was connected with the underground Congress radio in Bombay. Of course, what we used to say was that this is Congress radio broadcasting from somewhere in India, but really we were operating it from Bombay. ವಿಠ್ಠಲ್ ದಾಸ್ ಕಾಖರ್, ಚಂದ್ರಕಾಂತ್ ಜವೇರಿ ಮತ್ತು ಬಾಬುಭಾಯ್ ಠಕ್ಕರ್ ಕಾಂಗ್ರೆಸ್ ರೇಡಿಯೋ ಕಾರ್ಯನಿರ್ವಹಣೆಯಲ್ಲಿ ಉಷಾ ಮೆಹ್ತಾ ಅವರ ಸಹೋದ್ಯೋಗಿಗಳಾಗಿದ್ದರು. ತಂತ್ರಜ್ಞರು ಮತ್ತು ಉಪಕರಣಗಳನ್ನು ಮುಂಬೈನ ಶಿಕಾಗೋ ರೇಡಿಯೋದ ನಾಸಿಕ್ ಮೋಚ್ವಾಗಿ ಒದಗಿಸಿದ್ದರು. ಹೆಸರಾಂತ ವ್ಯಕ್ತಿಗಳಾದ ರಾಮ್ ಮನೋಹರ್ ಲೋಹಿಯಾ, ಅಚ್ಯುತರಾವ್ ಪಟವರ್ಧನ್ ಮತ್ತು ಪುರುಷೋತ್ತಮ್ ತ್ರಿವಿಕ್ರಮ್ ದಾಸ್ ಕಾಂಗ್ರೆಸ್ ರೇಡಿಯೋದ ಒಡನಾಟ ಹೊಂದಿದ್ದರು. 1782ರ ಆಗಸ್ಟ್ 27ರಂದೇ ಪೊಲ್ಲಿಲ್ಲೂರು ಕದನದಲ್ಲಿ ಮೈಸೂರಿನ ಹೈದರಾಲಿ ಮತ್ತು ಬ್ರಿಟಿಷ್ ಇಂಡಿಯಾದ ಕಂಪನಿಗಳ ಸೇನೆಗಳು ಮುಖಾಮುಖಿಯಾದವು. ಹೈದರಾಲಿಯ ಸೈನ್ಯ ಬ್ರಿಟಿಷರಿಂದ ಸಾಕಷ್ಟು ಸಾವು ನೋವು ಅನುಭವಿಸಿ ಅಂತಿಮವಾಗಿ ಕಾಂಚೀಪುರಂಗೆ ಹಿಮ್ಮೆಟ್ಟಿತು. ಪೊಲ್ಲಿಲ್ಲೂರು ಕದನ 2ನೇ ಆಂಗ್ಲ ಮೈಸೂರು ಯುದ್ಧದ ಭಾಗವಾಗಿತ್ತು. 1780ರಿಂದ 84ರವರೆಗೆ ಬ್ರಿಟಿಷ್ ಸೈನ್ಯ ಮತ್ತು ಮೈಸೂರು ಸಾಮ್ರಾಜ್ಯದ ಸೇನೆಗಳ ನಡುವೆ ಕದನ ಜರುಗಿತು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರು ಸಾಮ್ರಾಜ್ಯದ ಸೈನ್ಯವನ್ನು ಮುನ್ನಡೆಸಿದ್ದರು. ಮೈಸೂರು ರಾಕೆಟ್ ಎಂದೇ ಹೆಸರಾಗಿದ್ದ ಕಬ್ಬಿಣದ ಕವಚ ಹೊಂದಿದ್ದ ರಾಕೆಟ್ಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯ ವಿರುದ್ಧ ಮೈಸೂರು ಸೇನೆ ಕದನದ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಬಳಸಿತು. 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಒಪ್ಪಂದದ ಪ್ರಕಾರ ಎರಡೂ ಕಡೆಯವರು ವಶಪಡಿಸಿಕೊಂಡಿದ್ದ ಪ್ರದೇಶಗಳು ಮತ್ತು ಸೆರೆಯಾಳುಗಳನ್ನು ಹಿಂತಿರುಗಿಸಬೇಕಾಯಿತು. ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂಗವಾಗಿ ಕೇಂದ್ರ ಪೊಲೀಸ್ ಮೀಸಲು ಪಡೆ ಸಿಆರ್ಪಿಎಫ್ ವತಿಯಿಂದ ಕನ್ಯಾಕುಮಾರಿಯಿಂದ ದೆಹಲಿಯ ರಾಜ್ಘಾಟ್ವರೆಗೂ ಹಮ್ಮಿಕೊಂಡಿರುವ ಜಾಥಾವನ್ನು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿಂದು ಜಿಲ್ಲಾಡಳಿತ ಬೀಳ್ಕೊಟ್ಟಿತು. ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಿಆರ್ಪಿಎಫ್ ಯೋಧರ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿ ಮುಂದಿನ ಪಯಣಕ್ಕೆ ಶುಭ ಹಾರೈಸಿದರು.
ಈ ವೇಳೆ ಜಿಲ್ಲಾಧಿಕಾರಿ ಲತಾ 20 ಜನರ ಸಿಆರ್ಪಿಎಫ್ ಅಧಿಕಾರಿಗಳ ತಂಡ ನಿನ್ನೆ ಬಾಗೇಪಲ್ಲಿಗೆ ಆಗಮಿಸಿದ್ದು ಇಂದು ಅವರನ್ನು ಮುಂದಿನ ಪಯಣಕ್ಕೆ ಹಸಿರು ನಿಶಾನೆ ತೋರಲಾಗಿದೆ. ದೇಶಪ್ರೇಮ ಮತ್ತು ದೇಶಭಕ್ತಿಯನ್ನು ಪ್ರೇರೇಪಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದರು. 22 ಆಗಸ್ಟ್ ಸೊ ರಾಜ್ಘಾಟ್ನ ಅವರು 2 ಅಕ್ಟೋಬರ್ಗೆ ತಲುಪ್ತಾರೆ. ಸೊ ಆ ಒಂದು ಏನು 20 ಜನದ ಟೀಮ್ ಇದೆ, ಸೈಕ್ಲಿಸ್ಟು, CRPF ಯೋಧರು ಮತ್ತು ಆಫೀಸರ್ಸ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಭಾಗವಹಿಸ್ತಿರೋದೇ ಬಹಳ ಖುಷಿ ಆಗ್ತಾ ಇದೆ. ಸರ್, ಇದು ಸಿಆರ್ಪಿಎಫ್ ಯೋಧ ಮಹಂತೇಶ್ ಬೆಂಗಳೂರಿನ ಯಲಹಂಕದ ಸಿಆರ್ಪಿಎಫ್ ಪಡೆಯಿಂದ ಹಲವು ಯೋಧರು ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ಅಕ್ಟೋಬರ್ 2ರಂದು ರಾಜ್ಘಾಟ್ಗೆ ದೇಶದ 4 ಮೂಲೆಗಳಿಂದ ಸಿಆರ್ಪಿಎಫ್ ಯೋಧರು ಆಗಮಿಸಲಿದ್ದಾರೆ ಎಂದರು. ಮತ್ತೆ ಇಲ್ಲಿ ಆಜಾದಿಗೆ ಇದು ಅಮೃತ್ ಮಹೋತ್ಸವನ ಪ್ರತಿ ಹಳ್ಳಿಯಿಂದ ನಾವು ಅಲ್ಲಿ ರಾಜ್ಘಾಟಿಗೆ ತಲುಪಬೇಕು. ಅದನ್ನ ನಾವು ಒಳ್ಳೆ ಒಕ್ಕಟ್ಟಾಗಿದ್ದೀವಿ ಅಂತ ಜನರಿಗೆ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಸರ್. ಅದಕ್ಕೆ ಇದನ್ನ ಒಂದು ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ಸಕ್ಸಸ್ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಬಾಗೇಪಲ್ಲಿಯಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿ. ಮತ್ತೋರ್ವ ಯೋಧ ಶಿವಕುಮಾರ್ ಪ್ರತಿದಿನ 80ರಿಂದ 90 ಕಿಲೋಮೀಟರ್ ರ್ಯಾಲಿ ಸಾಗಲಿದ್ದು ಜಿಲ್ಲಾಡಳಿತ ಅಭೂತಪೂರ್ವ ಸ್ವಾಗತ ಕೋರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಬೆಂಗಳೂರಲ್ಲಿ ಬಿಟ್ಟಿದೆ ಯಲಹಂಕದಿಂದ, ಇವಾಗ ನಿನ್ನೆ 90 ಕಿಲೋಮೀಟರ್ 90 ಕಿಲೋಮೀಟರ್ ತುಳಿದಿದ್ದೀವಿ ಬಾಗೇಪಲ್ಲಿಗೆ. ಇಲ್ಲಿಂದ ನೆಕ್ಸ್ಟ್ ಮುಂದೆ ಡೈಲಿ 90 ಕಿಲೋಮೀಟರ್ ಜರ್ನಿ ಮಾಡಬೇಕು. ಸಿವಿಲಲ್ಲಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಒಳ್ಳೆ ಗೌರವ ಕೊಡ್ತಿದ್ದಾರೆ. ತುಂಬ ಧನ್ಯವಾದಗಳು ಬಾಗೇಪಲ್ಲಿ ಜನಗಳಿಗೆ. ರಾಜ್ಯದ ಬೆಳಗಾವಿ, ಕಲಬುರಗಿ ಮತ್ತು ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಶಾಂತಿಯುತವಾಗಿ ಮತದಾನ ನಡೆದಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 50.41%, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 53.81%, ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 49.40% ಮತದಾನವಾಗಿದೆ. ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ 75.80%, ತರೀಕೆರೆ ಪುರಸಭೆಗೆ 74.22% ಮತದಾನವಾಗಿರುವುದಾಗಿ ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಿಗೆ ತೆರವಾಗಿರುವ ಸ್ಥಾನಗಳಿಗೂ ಸಹ ನಿನ್ನೆ ಮತದಾನ ನಡೆದಿದೆ. ಸೆಪ್ಟೆಂಬರ್ 6ರಂದು 3 ಮಹಾನಗರ ಪಾಲಿಕೆಯ ಮತ ಎಣಿಕೆ ನಡೆಯಲಿದೆ. ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಭೂತಪೂರ್ವವಾದಂತಹ ಗೆಲ್ಲನ್ನು ಸಾಧಿಸಲಿದೆ. ಟೋಕಿಯೋದಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ನ 11ನೇ ದಿನವಾದ ಇಂದು ಭಾರತಕ್ಕೆ ಮತ್ತೆ 2 ಪದಕಗಳು ಲಭಿಸಿದ್ದು ಕ್ರೀಡಾಪಟುಗಳು ಮಹತ್ವದ ಸಾಧನೆಯತ್ತ ದಾಪುಗಾಲಿಟ್ಟಿದ್ದಾರೆ. ಮಿಶ್ರ ಶೂಟಿಂಗ್ P4 50 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಮನೀಶ್ ನರ್ವಾಲ್ಗೆ ಚಿನ್ನ ಹಾಗೂ ಸಿಂಗ್ರಾಜ್ ಅದಾನ ಬೆಳ್ಳಿ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸಿಂಗ್ರಾಜ್ ಅವರು ಮಿಶ್ರ 50 ಮೀಟರ್ ಪಿಸ್ತೂಲ್ SH1 ಸ್ಪರ್ಧೆಯಲ್ಲಿ ಇದೇ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಪದಕ ವಿಜೇತರಿಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪದಕ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಅಮೋಘ ಪ್ರತಿಭೆ ಮತ್ತು ಸಮರ್ಪಣಾ ಮನೋಭಾವದ ಕ್ರೀಡಾ ಪ್ರದರ್ಶನದಿಂದ ದೇಶ ಹೆಮ್ಮೆ ಪಡುತ್ತದೆ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಇಡೀ ದೇಶ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ, ನಿಮ್ಮ ಗೆಲುವು ಎಲ್ಲರಿಗೂ ಸಂತೋಷ ತಂದಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ಯಾರಾಲಿಂಪಿಕ್ಸ್ನ ವೈಭವ ಮುಂದುವರೆದಿದ್ದು ಯುವ ಪ್ರತಿಭಾನ್ವಿತ ಮನೀಶ್ ಉತ್ತಮ ಸಾಧನೆ ಮಾಡಿದ್ದಾರೆ. ಚಿನ್ನದ ಪದಕ ಗೆದ್ದಿರುವುದು ಭಾರತೀಯ ಕ್ರೀಡೆಗೆ ಒಂದು ವಿಶೇಷ ಕ್ಷಣವಾಗಿದೆ ಎಂದಿದ್ದಾರೆ. ಈ ಮಧ್ಯೆ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಶಟ್ಲರ್ ಪ್ರಮೋದ್ ಭಗತ್ ಜಪಾನಿನ ಡೈಸುಕೆ ಫುಜಿಹರ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ SL 3ನೇ ವಿಭಾಗದಲ್ಲಿ ಮನೋಜ್ ಸರ್ಕಾರ್ ಸೆಮಿಫೈನಲ್ನಲ್ಲಿ ಪರಾಭವಗೊಂಡಿದ್ದು ಇದೀಗ ಕಂಚಿನ ಪದಕಕ್ಕಾಗಿ ಇಂದು ಹೋರಾಟ ನಡೆಸಲಿದ್ದಾರೆ. ಇದರೊಂದಿಗೆ ಭಾರತ 3 ಚಿನ್ನ, 7 ಬೆಳ್ಳಿ, 5 ಕಂಚಿನೊಂದಿಗೆ 15 ಪದಕಗಳನ್ನು ಪಡೆದುಕೊಂಡು 34ನೇ ಸ್ಥಾನದಲ್ಲಿದೆ. ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದಲ್ಲಿ ಉಭಯ ತಂಡಗಳು ಸಮಬಲ ಹೋರಾಟ ನಡೆಸಿದ್ದು 4ನೇ ಟೆಸ್ಟ್ ಪಂದ್ಯ ಕುತೂಹಲದತ್ತ ಸಾಗಿದೆ. ಇಂಗ್ಲೆಂಡ್ 84 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ನಷ್ಟಕ್ಕೆ 290 ರನ್ ಕಲೆ ಹಾಕಿ 99 ರನ್ಗಳ ಗಮನಾರ್ಹ ಮುನ್ನಡೆ ಸಾಧಿಸಿದೆ. 2ನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ 16 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 43 ರನ್ ಗಳಿಸಿದ್ದು 56 ರನ್ಗಳ ಹಿನ್ನಡೆಯಲ್ಲಿದೆ. ಇಂದು 2ನೇ ಇನ್ನಿಂಗ್ಸ್ನ 3ನೇ ದಿನದ ಪಂದ್ಯ ಉಭಯ ತಂಡಗಳಿಗೆ ಬಹುಮುಖ್ಯವಾಗಿದೆ.
ಬ್ಯಾಟಿಂಗ್ನಲ್ಲಿ ಎಡವುತ್ತಿರುವ ಭಾರತಕ್ಕೆ ಪುಟಿದೇಳುವ ಅಗತ್ಯವಾಗಿದೆ. ಇಂದು ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ರಾಜ್ಯದಲ್ಲಿ ಕೇಂದ್ರ ಅಧ್ಯಯನ ತಂಡದಿಂದ ಪ್ರವಾಸ. ಇಂದು ಮುಖ್ಯಮಂತ್ರಿ ಜೊತೆ ಪೂರ್ವಭಾವಿ ಸಮಾಲೋಚನೆ. ಇಂದಿನಿಂದ 4ನೇ ಸುತ್ತಿನ ಇಂಡೋ ಡ್ಯಾನಿಶ್ ಜಂಟಿ ಆಯೋಗದ ಸಭೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾಗಿ. ದುಬೈ ದೊರೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಆತಂಕವಾದ, ಭಯೋತ್ಪಾದನೆ ನಿಗ್ರಹ ಕುರಿತು ಚರ್ಚೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 50 ಮೀಟರ್ ಮಿಶ್ರ ಶೂಟಿಂಗ್ನಲ್ಲಿ ಭಾರತದ ಮನೀಶ್ ನರ್ವಾಲ್ಗೆ ಚಿನ್ನ, ಸಿಂಗ್ರಾಜ್ ಅದಾನಾಗೆ ಬೆಳ್ಳಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.